ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮಕರ ರಾಶಿಯ ಮಹತ್ವವಾದ ಆತ್ಮಗಳೇ, ಜೀವನದ ಪರ್ವತಗಳನ್ನು ಏರಿ ಸಾಗುವ ನಿಮ್ಮ ಹೆಜ್ಜೆಗಳು ಇಂದಿನ ದಿನ ಮತ್ತೊಂದು ಶಿಖರದತ್ತ ಕರೆದೊಯ್ಯಲಿವೆ. ಈ ವಾಣಿಯನ್ನು ಆರಂಭಿಸುವ ಮೊದಲು ಒಂದು ಕ್ಷಣ ನಿಮ್ಮ ಉಸಿರನ್ನು ನಿಧಾನವಾಗಿ ಒಳಗೆಳೆದು ಹೊರಗೆ ಬಿಡಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ, ಏಕೆಂದರೆ ಇಂದು ನಾನು ಹೇಳುವ ಮಾತುಗಳು ನಿಮ್ಮ ಹೃದಯದ ಅಂತರಾಳಕ್ಕೆ ತಲುಪಬೇಕು. ಸ್ನೇಹಿತರೆ, ಈ ದೈನಂದಿನ ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ, ಕೊನೆಯವರೆಗೂ ಉಳಿಯಿರಿ. ಏಕೆಂದರೆ ಅಂತ್ಯದಲ್ಲಿ ನಾನು ನಿಮಗೆ ಹೇಳುವ ಒಂದು ಸೂಕ್ಷ್ಮ ಕ್ರಮ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಸಬಹುದು. ಮತ್ತು ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಅಥವಾ ನಿಮ್ಮ ಕುಲದೇವರ ಹೆಸರನ್ನು ಬರೆಯಿರಿ, ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಶುಭ ಸ್ಪಂದಗಳನ್ನು ಮೂಡಿಸುತ್ತದೆ. ಸ್ನೇಹಿತರೆ, ನಾನಿವಾಗ ತಿಳಿಸಿ ಹೊರಟಿರೋದು ಈ ದಿನ ಮಕರ ರಾಶಿಯವರಿಗೆ, ಅಂದರೆ 24ನೇ ತಾರೀಕು ಫೆಬ್ರವರಿಯ ದಿನ ಮಕರ ರಾಶಿಯವರಿಗೆ ಒಳಗಿನ ಶಕ್ತಿ ಹೊರಗೆ ವ್ಯಕ್ತವಾಗುವ ದಿನ. ಬೆಳಗ್ಗೆ ಎದ್ದ ಕ್ಷಣದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಗಂಭೀರ ಚಿಂತನೆ ಇರುತ್ತದೆ. ನೀವು ಇತ್ತೀಚೆಗೆ ಅನುಭವಿಸಿದ ಒಂದು ನಿರಾಸೆ ನಿಮ್ಮನ್ನು ಮೌನವಾಗಿಸಿದೆ. ಬಹುಶಃ ನೀವು ಎಲ್ಲರಿಗೂ ನೆರವಾಗಿದ್ದೀರಾ, ಆದರೆ ನಿಮ್ಮ ಸಂಕಷ್ಟದಲ್ಲಿ ಯಾರು ಮುಂದೆ ಬಂದಿಲ್ಲ ಎನ್ನುವ ಭಾವನೆ ನಿಮ್ಮೊಳಗೆ ಮೂಡಿದೆ. ಇದು ಶನಿಯ ಪರೀಕ್ಷೆ. ಶನಿ ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಿದ್ದಾನೆ, ಆದರೆ ಗುರು ನಿಮ್ಮ ಪರಿಶ್ರಮಗಳನ್ನು ಗಮನಿಸುತ್ತಿದ್ದಾನೆ. ಶುಕ್ರ ನಿಮ್ಮ ಸಂಬಂಧಗಳಲ್ಲಿ ಸೌಮ್ಯತೆ ತರುತ್ತಿದ್ದಾನೆ. ಆದ್ದರಿಂದ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲದ ಫಲ ನೀಡಬಹುದು. ಮಧ್ಯಾಹ್ನದ ಹೊತ್ತಿಗೆ ಒಂದು ಕೆಲಸದ ವಿಚಾರದಲ್ಲಿ ತಿರುವು ಸಂಭವಿಸಬಹುದು. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ನಿಮ್ಮ ಆತ್ಮವಿಶ್ವಾಸದಿಂದ ಮಾತನಾಡಿ, ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಹಣಕಾಸಿನ ವಿಷಯದಲ್ಲಿ ಒಂದು ಹಳೆಯ ಬಾಕಿ ವಸೂಲಿಯಾಗುವ ಸಾಧ್ಯತೆ ಇದೆ, ಆದರೆ ಅನಗತ್ಯ ಖರ್ಚು ತಪ್ಪಿಸಿ. ನೀವು ಹಣ ಉಳಿಸುವ ಅಭ್ಯಾಸ ಬೆಳೆಸಿದರೆ ಮುಂದಿನ ತಿಂಗಳು ಸುಲಭವಾಗುತ್ತದೆ. ಇಂದು ಮನೆಯ ಬಾಗಿಲಿನ ಬಳಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮಿಶ್ರಿತ ನೀರನ್ನು ಎರಚಿ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಸಂಕೇತ. ಕ್ರಮ 1. ಎಲೆಗಿಡದ ಬಳಿ ಸ್ವಲ್ಪ ಬೆಲ್ಲ ಇಟ್ಟು ಪಕ್ಷಿಗಳಿಗೆ ನೀರಿಡಿ. ದಾನ ಧರ್ಮ ನಿಮ್ಮ ಕರ್ಮವನ್ನು ಶುದ್ಧಗೊಳಿಸುತ್ತದೆ. ಪ್ರೀತಿಯ ವಿಷಯದಲ್ಲಿ ನೀವು ಗಂಭೀರರಾಗಿದ್ದರೂ ಹೃದಯದಲ್ಲಿ ಮೃದು ಸ್ವಭಾವ. ನಿಮ್ಮ ಮನಸ್ಸಿನಲ್ಲಿ ಒಬ್ಬರ ನೆನಪು ಇರಬಹುದು, ಆದರೆ ಹೇಳಲು ಹೆದರುತ್ತಿದ್ದೀರಾ. ಇಂದು ಸಂಜೆ ಮೃದುವಾಗಿ ಮಾತನಾಡಿದರೆ ಸಂಬಂಧ ಗಾಢವಾಗಬಹುದು. ವಿವಾಹ ಯೋಗದ ವಿಷಯದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಸ್ವಲ್ಪ ವಿಳಂಬ ಕಂಡರೂ ಅದು ಉತ್ತಮ ಸಂಗಾತಿಯಾಗಿದೆ. ಗುರುವಿನ ಕೃಪೆಯಿಂದ ಮುಂದಿನ ಅವಧಿಯಲ್ಲಿ ಒಳ್ಳೆಯ ಪ್ರಸ್ತಾವನೆ ಬರಬಹುದು. ಆತುರ ಬೇಡ, ಶ್ರದ್ಧೆ ಇರಲಿ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಿರುತ್ತದೆ. ಒಂದು ಬಾರಿ ಓದಿದ ವಿಷಯವನ್ನು ಮರುಪಠಣೆ ಮಾಡಿದರೆ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯುತ್ತದೆ. ಉದ್ಯೋಗ ಹುಡುಕುವವರಿಗೆ ಒಂದು ಸಂದರ್ಶನದ ಕರೆ ಬರಬಹುದು. ಧೈರ್ಯ ಕಳೆದುಕೊಳ್ಳಬೇಡಿ. ಆರೋಗ್ಯದ ವಿಚಾರದಲ್ಲಿ ಬೆನ್ನು ನೋವು ಅಥವಾ ಕಾಲಿನ ದಣಿವು ಕಂಡುಬಂದರೆ ವಿಶ್ರಾಂತಿ ಅಗತ್ಯ. ರಾತ್ರಿ ಮಲಗುವ ಮೊದಲು ಬಿಸಿ ನೀರಿನಲ್ಲಿ ಕಾಲು ಮುಳುಗಿಸಿ ಕುಳಿತುಕೊಳ್ಳಿ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮತ್ತು ಗರ್ಭಿಣಿಯರಿಗೆ ಮನಃಶಾಂತಿ ಮುಖ್ಯ, ಆತಂಕ ಬೇಡ. ವೈದ್ಯರ ಸಲಹೆಯನ್ನು ಅನುಸರಿಸಿ. ಆರ್ಥಿಕ ಬೆಳವಣಿಗೆಗಾಗಿ ಒಂದು ಹೊಸ ಯೋಚನೆ ನಿಮ್ಮ ಮನಸ್ಸಿಗೆ ಬರಬಹುದು, ಅದನ್ನು ಬರೆಯಿರಿ. ನಿಧಾನವಾಗಿ ಯೋಜನೆ ರೂಪಿಸಿ. ನಿಮ್ಮ ಪರಿಶ್ರಮವೇ ನಿಮ್ಮ ಬಂಡವಾಳ. ನಿಮ್ಮ ಶುಭ ಸಂಖ್ಯೆ 8 ಮತ್ತು 4. ಈ ಸಂಖ್ಯೆಗಳ ಸಂಯೋಗ ಇಂದು ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಿ. ನೀಲಮಣಿ ಅಥವಾ ಇಂದ್ರನೀಲ ಧರಿಸುವುದು ಶನಿಯ ಅನುಗ್ರಹಕ್ಕೆ ಸಹಾಯಕ, ಆದರೆ ಧರಿಸುವ ಮೊದಲು ಜ್ಞಾನಿಗಳ ಸಲಹೆ ಪಡೆಯಿರಿ. ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಶನಿವಾರದಂದು ಜಪಿಸಿದರೆ ಒಳಗಿನ ಭಯ ಕಡಿಮೆಯಾಗುತ್ತದೆ. ನಾನು ಹೇಳುವ ಪ್ರತಿಯೊಂದು ಮಾತು ನಿಖರವಾಗಿ ನಡೆಯಲೇಬೇಕು ಎನ್ನುವುದಿಲ್ಲ. ಅದು ನಿಮ್ಮ ಕುಂಡಲಿ ನಕ್ಷತ್ರಗಳ ಚಲನೆ ಮತ್ತು ನಿಮ್ಮ ಕರ್ಮಫಲದ ಮೇಲೆ ಅವಲಂಬಿತ. ಆದ್ದರಿಂದ ಎಚ್ಚರಿಕೆಯಿಂದ ಸ್ವೀಕರಿಸಿ, ಆದರೆ ನಿರಾಸೆಯಾಗಬೇಡಿ. ನೀವು ಬಲಿಷ್ಠರು, ನಿಮ್ಮ ಪರ್ವತದಂತೆ ಸ್ಥಿರರು. ಇಂದಿನ ಪರೀಕ್ಷೆ ನಾಳೆಯ ಪ್ರಶಂಸೆಗೆ ದಾರಿ. ನಿಮ್ಮ ಹೃದಯದಲ್ಲಿ ಇರುವ ನೋವನ್ನು ಶಕ್ತಿಯಾಗಿ ಪರಿವರ್ತಿಸಿ ನಾಳೆ ಮತ್ತೆ ಬನ್ನಿ.
ಈ ವಾಣಿಯಲ್ಲಿ ಅಂದರೆ ಈ ಜೀವನದಲ್ಲಿ ಮುಂದಿನ ಬೆಳಕನ್ನು ತಿಳಿದುಕೊಳ್ಳಿ. ಪ್ರತಿದಿನ ನಾನು ನಿಮಗೆ ಒಂದು ಚಿಕ್ಕ ಕ್ರಮ ಹೇಳುತ್ತೇನೆ, ಅದನ್ನು ಅನುಸರಿಸಿ ಗುರಿ ನಿಧಾನವಾಗಿ ನಿಮ್ಮತ್ತ ಸಾಗುವುದನ್ನು ನೀವು ಸ್ವತಃ ಕಾಣುವಿರಿ. ಇಂದು ಸಂಜೆಯ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಳಗಿರುವ ಆಳವಾದ ಭಾವನೆಗಳ ಮೇಲ್ಮೈಗೆ ಬರುತ್ತದೆ. ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವ ನೋವು ಮತ್ತೆ ನೆನಪಾಗಬಹುದು. ಆದರೆ ಮಕರ ರಾಶಿಯವರೇ, ನಿಮ್ಮ ಮಹತ್ವವನ್ನು ಸಮಯವೇ ಸಾಬೀತುಪಡಿಸದೆ. ಶನಿ ನಿಮಗೆ ಶ್ರಮದ ಮೂಲಕ ಗೌರವ ಕೊಡುತ್ತಾನೆ. ಅದಕ್ಕಾಗಿ ನೀವು ಅನುಭವಿಸಿದ ವಿಳಂಬವು ಶಾಪವಲ್ಲ, ಅದು ಸಿದ್ಧತೆ. ಗುರುವಿನ ದೃಷ್ಟಿ ನಿಮ್ಮ ಧನಸ್ಥಾನವನ್ನು ನಿಧಾನವಾಗಿ ಬಲಪಡಿಸುತ್ತದೆ. ಆದ್ದರಿಂದ ಇಂದು ನೀವು ತೆಗೆದುಕೊಳ್ಳುವ ಒಂದು ಚಿಕ್ಕ ಆರ್ಥಿಕ ನಿರ್ಧಾರ ಮುಂದಿನ ದಿನಗಳಲ್ಲಿ ದೊಡ್ಡ ಫಲ ತರುತ್ತದೆ. ಅನಗತ್ಯ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ತಪ್ಪಿಸಿ. ಹಣದ ಬಗ್ಗೆ ಸ್ಪಷ್ಟ ಯೋಜನೆ ರೂಪಿಸಿ. ನಿಮ್ಮ ಕೈಗೆ ಬರುವ ಪ್ರತಿಯೊಂದು ರೂಪಾಯಿಯನ್ನು ಗೌರವಿಸಿ. ನಿಮ್ಮ ಮನೆಯಲ್ಲಿ ಹಿರಿಯರೊಂದಿಗೆ ಮಾತಿನ ಭೇದ ಉಂಟಾದರೆ ಶಾಂತವಾಗಿ ಕೇಳಿ. ಪ್ರತಿಕ್ರಿಯೆ ನೀಡುವ ಮೊದಲು ಕ್ಷಣಕಾಲ ಮೌನ ವಹಿಸಿ. ನಿಮ್ಮ ಮೌನವೇ ನಿಮ್ಮ ಶಕ್ತಿ, ನಿಮ್ಮ ಸಹನೆ ಮತ್ತು ನಿಮ್ಮ ಕವಚ. ಕೆಲವು ದಿನಗಳಿಂದ ನಿಮ್ಮ ನಿದ್ರೆ ಸರಿಯಾಗಿ ಆಗುತ್ತಿಲ್ಲವೆಂದು ಅನಿಸುತ್ತಿದ್ದರೆ ಮಲಗುವ ಮೊದಲು ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಸ್ವಲ್ಪ ಅರಿಶಿಣ ಬೆರೆಸಿ ಕುಡಿಯಿರಿ. ಇದು ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಶಾಂತಿ ನೀಡುತ್ತದೆ. ಇತ್ತೀಚೆಗೆ ನೀವು ಒಂದು ನಿರ್ಧಾರ ತೆಗೆದುಕೊಂಡು ಅದನ್ನು ಕುರಿತು ಸಂದೇಹದಲ್ಲಿದ್ದೀರಾ? ಕೆಲಸ ಬದಲಾವಣೆ ಅಥವಾ ಸ್ಥಳಾಂತರದ ವಿಚಾರ ನಿಮ್ಮ ಮನಸ್ಸನ್ನು ಕಾಡುತ್ತಿದೆಯೇ? ಇಂದು ರಾತ್ರಿ ಆ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂಕೇತ ಸಿಗಬಹುದು. ಕನಸಿನ ರೂಪದಲ್ಲಾದರೂ ಒಂದು ಸೂಚನೆ ಬರುತ್ತದೆ. ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಪ್ರೀತಿಯ ಸಂಬಂಧದಲ್ಲಿ ದೂರವಾದ ವ್ಯಕ್ತಿ ಮತ್ತೆ ಸಂಪರ್ಕಿಸಬಹುದು, ಆದರೆ ತಕ್ಷಣ ಮನಸ್ಸು ತೆರಬೇಡಿ. ಅಂದರೆ ನಿಧಾನವಾಗಿ ಪರೀಕ್ಷಿಸಿ. ಶುಕ್ರ ನಿಮ್ಮ ಸಂಬಂಧಗಳಿಗೆ ಸೌಮ್ಯತೆ ನೀಡುತ್ತಿದ್ದರೂ ಶನಿ ನಿಮಗೆ ಜಾಗ್ರತೆ ಕಲಿಸುತ್ತಿದ್ದಾನೆ. ವಿವಾಹದ ವಿಚಾರದಲ್ಲಿ ನಿಮ್ಮ ಕುಂಡಲಿಯಲ್ಲಿ ತಡವಾದರೂ ಸ್ಥಿರ ಮತ್ತು ಜವಾಬ್ದಾರಿಯುತ ಸಂಗಾತಿಯ ಯೋಗ ಬಲವಾಗಿದೆ. ಮುಂದಿನ ಅವಧಿಯಲ್ಲಿ ಕುಟುಂಬದ ಮೂಲಕ ಪರಿಚಯವಾಗುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲ ಉಳಿಯುವ ಸಾಧ್ಯತೆ ಇದೆ. ಆತುರ ಪಡದೆ ದೇವರ ನಾಮಸ್ಮರಣೆ ಮಾಡುತ್ತಾ ನಿರ್ಧಾರ ಕೈಗೊಳ್ಳಿ. ವಿದ್ಯಾರ್ಥಿಗಳಿಗೆ ಇಂದು ಸಂಜೆ ಅಧ್ಯಯನದಲ್ಲಿ ವಿಶೇಷ ಮತ್ತು ಅಗತ್ಯ. ಒಂದು ಬಾರಿ ಗಮನ ತಪ್ಪಿದರೆ ಸಮಯ ಕೈತಪ್ಪಬಹುದು. ಆದರೆ ನೀವು ಶಿಸ್ತಿನ ಪ್ರತೀಕ. ನಿಮ್ಮ ಪರಿಶ್ರಮ ನಿಮ್ಮ ಯಶಸ್ಸಿನ ಬೀಜ. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳ ಗಮನ ಸೆಳೆಯುವ ಅವಕಾಶ. ನಿಮ್ಮ ಕೆಲಸವನ್ನು ಶುದ್ಧವಾಗಿ ಸ್ಪಷ್ಟವಾಗಿ ಪ್ರದರ್ಶಿಸಿ. ಗರ್ಭಿಣಿಯರಿಗೆ ವಿಶ್ರಾಂತಿ ಮುಖ್ಯ. ಅನಗತ್ಯ ಚಿಂತೆ ತಪ್ಪಿಸಿ ಮನಸ್ಸಿಗೆ ಸಂತೋಷ ನೀಡುವ ಸಂಗೀತ ಕೇಳಿ. ಆರೋಗ್ಯದಲ್ಲಿ ರಕ್ತದ ಒತ್ತಡ ಅಥವಾ ಸಂಧಿವಾತ ಲಕ್ಷಣ ಕಂಡು ಬಂದರೆ ನಿರ್ಲಕ್ಷ್ಯವಾಗಬೇಡಿ. ಇಂದು ನೀವು ಮಾಡಬೇಕಾದ ಒಂದು ವಿಶೇಷ ಕ್ರಮ, ಮನೆಯ ಪೂಜಾ ಸ್ಥಳದಲ್ಲಿ ಒಂದು ದೀಪ ಹಚ್ಚಿ ಅದರ ಮುಂದೆ ನಿಮ್ಮ ಗುರಿಯನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಹೇಳಿ. ನಂತರ ಒಂದು ತುಂಡು ಬೆಲ್ಲವನ್ನು 4 ತುಂಡುಗಳಾಗಿ ವಿಭಜಿಸಿ ಮನೆಯ ಸದಸ್ಯರಿಗೆ ಹಂಚಿ. ಇದು ಐಕ್ಯತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಶುಭ ಸಂಖ್ಯೆಗಳು 8 ಮತ್ತು 10. ಈ ಸಂಖ್ಯೆಗಳು ಇಂದು ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಿ. ನೀಲಿ ಬಣ್ಣದ ವಸ್ತ್ರ ಧರಿಸುವುದು ಮನಸ್ಸಿಗೆ ಸ್ಥಿರತೆ ಸಿಗುತ್ತದೆ. ಇಂದ್ರನೀಲ ಧರಿಸುವವರು ಅದನ್ನು ಶುದ್ಧವಾಗಿ ಪೂಜಿಸಿ. ನಂತರ ಧರಿಸಿ. ಕೆಲವರು ಕಮೆಂಟ್ ಮಾಡುತ್ತಾರೆ, ಪ್ರತಿದಿನ ಕೇಳುತ್ತೇವೆ ಆದರೆ ಜೀವನದಲ್ಲಿ ಬದಲಾವಣೆ ಕಾಣುತ್ತಿಲ್ಲ ಎಂದು. ಪ್ರಿಯ ಮಕರ ರಾಶಿಯವರೇ, ಕರ್ಮದ ಫಲ ತಕ್ಷಣ ದೊರೆಯುವುದಿಲ್ಲ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲ. ಆದರೆ ನೀರು ಹಾಕಿ ಆರೈಕೆ ಮಾಡಿದರೆ ಕಾಲಕ್ರಮೇಣ ಫಲ ನೀಡುತ್ತದೆ. ಅದೇ ರೀತಿಯಲ್ಲಿ ನೀವು ಪ್ರತಿದಿನ ಮಾಡುವ ಸತ್ಕಾರ್ಯ, ಜಪ, ಧೈರ್ಯ ಮತ್ತು ಶ್ರಮ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ತರುತ್ತದೆ. ನಾನು ಹೇಳುವ ಪ್ರತಿಯೊಂದು ಮಾತು ನಿಖರವಾಗಿ ನಡೆಯಲೇಬೇಕು ಎನ್ನುವುದಿಲ್ಲ. ಅದು ನಿಮ್ಮ ಜೀವನ ಅಂದರೆ ನಿಮ್ಮ ಕುಂಡಲಿ ನಕ್ಷತ್ರಗಳ ಚಲನೆ ಮತ್ತು ನಿಮ್ಮ ಕರ್ಮಫಲದ ಮೇಲೆ ಅವಲಂಬಿತ. ಆದ್ದರಿಂದ ಎಚ್ಚರಿಕೆಯಿಂದ ಸ್ವೀಕರಿಸಿ, ಆದರೆ ನಿರಾಸೆಯಾಗಬೇಡಿ. ನೀವು ಬಲಿಷ್ಠರು, ನೀವು ಪರ್ವತದಂತೆ ಸ್ಥಿರರು. ಇಂದಿನ ಪರೀಕ್ಷೆ ನಾಳೆಯ ಪ್ರಶಂಸೆಗೆ ದಾರಿ. ನಿಮ್ಮ ಹೃದಯದಲ್ಲಿ ಇರುವ ನೋವನ್ನು ಶಕ್ತಿಯಾಗಿ ಪರಿವರ್ತಿಸಿ. ನಾಳೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಪ್ರತಿದಿನ ನಾನು ನಿಮಗೆ ಒಂದು ಚಿಕ್ಕ ಕ್ರಮ ಹೇಳುತ್ತೇನೆ, ಅದನ್ನು ಅನುಸರಿಸಿ ನಿಮ್ಮ ಗುರಿ ನಿಧಾನವಾಗಿ ನಿಮ್ಮತ್ತ ಸಾಗುವುದನ್ನು ನೀವು ಸ್ವತಃ ಕಾಣುವಿರಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಮತ್ತೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಮಕರ ರಾಶಿಯವರು ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಮತ್ತು ಮಕರ ರಾಶಿಯವರಿಗೆ ಶೇರ್ ಮಾಡಿ. ಪ್ರತಿಯೊಂದು ವಿಷಯ ಎಲ್ಲರಿಗೂ ತಿಳಿಯಲಿ. ಮತ್ತೆ ಸಿಗೋಣ ನಾವು ಮುಂದಿನ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.